Hello my dear students, how are you all? I hope all of you are fine. So ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ದಟ್ ಯೂನಿಟ್ ಫಸ್ಟ್ ಯೂನಿಟ್ ನಿಮ್ಮ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಅಲ್ಲಿ ಫಸ್ಟ್ ಯೂನಿಟ್ ಪ್ಲೇಯಿಂಗ್ ವಿತ್ ನಂಬರ್ಸ್. ಸೊ ಅದರಲ್ಲಿ ಏನೇನು ಕಲ್ತಿದ್ದೀರಾ? ಸೊ ಜಸ್ಟ್ ಹಾಗೆ ರೀಕಾಲ್ ಮಾಡ್ತೀನಿ. ಏನ್ ಕಲ್ತಿದ್ದೀರಾ? ಮೊದಲು ಜನರಲ್ ಫಾರ್ಮ್ ಆಫ್ ನಂಬರ್ಸ್ ಅನ್ನ ಕಲ್ತಿದ್ದೀವಿ. ಏನದು ಜನರಲ್ ಫಾರ್ಮ್ ಆಫ್ ನಂಬರ್ಸ್ ನೋಡೋಣ. ಸೊ ಜನರಲ್ ಫಾರ್ಮ್ ಆಫ್ ನಂಬರ್ಸ್. ಸೊ ಜನರಲ್ ಫಾರ್ಮ್ ಆಫ್ ನಂಬರ್ಸ್ 2 ಡಿಜಿಟ್ ನಂಬರ್ ಎಂದು ಹೇಗೆ ಬರೀತೀರಾ? ಸೊ ನಾನು ಜನರಲ್ ಆಗಿ ಇಲ್ಲಿ ಎ ಬಿ ಅಂತ ತಗೊಂಡಿದ್ದೀನಿ. ಎ ಬಿ ಇಸ್ ಈಕ್ವಲ್ ಟು ಎ ಇಂಟು 10 ಪ್ಲಸ್ ಬಿ ಇಂಟು 1. ಸೊ ಅದೇ ತರ 3 ಡಿಜಿಟ್ ನಂಬರ್. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡ್ರೆ 23 ಆದ್ರೆ 2 ಇಂಟು 10 ಪ್ಲಸ್ 3 ಇಂಟು 1. ಅಂಡರ್ಸ್ಟೂಡ್? ಸೊ ಈ ತರ ನಾವು ಜನರಲ್ ಫಾರ್ಮ್ 2 ಡಿಜಿಟ್ ನಂಬರ್ ಇಂದ ಬರೀತೀವಿ. ಅದೇ ತರ 3 ಡಿಜಿಟ್ ನಂಬರ್ ಇಂದು ನೋಡೋಣ. ಸೊ 3 ಡಿಜಿಟ್ ನಂಬರ್ ಎ ಬಿ ಸಿ, ಎ ಇಂಟು 100 ಪ್ಲಸ್ ಬಿ ಇಂಟು 10 ಪ್ಲಸ್ ಸಿ ಇಂಟು 1. ಸೊ ಫಾರ್ ಎಕ್ಸಾಂಪಲ್ 796, 7 ಇಂಟು 100 ಪ್ಲಸ್ 9 ಇಂಟು 10 ಪ್ಲಸ್ 6 ಇಂಟು 1. ಸೊ ನಿಮ್ಗೆ ಏನಾದ್ರೂ ಕ್ವಶನ್ ಕೇಳಿದ್ರೆ ಸೊ ರೈಟ್ ದಿಸ್ ನಂಬರ್ಸ್ ಇನ್ ಜನರಲ್ ಫಾರ್ಮ್ ಅಂದ್ರೆ ಈ ತರ ಬರೀಬೇಕು. ಸೊ ಇನ್ನೂ ಬೇಕಾದ್ರೆ 4 ಡಿಜಿಟ್ ಕೊಡ್ಲಿ. 4 ಡಿಜಿಟ್ ಕೊಟ್ರೆ ಏನಾಗುತ್ತೆ, ಇಲ್ಲಿ ಇಂಟು 1000 ಫಸ್ಟ್ ಬರುತ್ತೆ, ಆಮೇಲೆ 100, ಆಮೇಲೆ 10, ನೆಕ್ಸ್ಟ್ ಯೂನಿಟ್. ಅರ್ಥ ಆಯ್ತಾ? ಸೊ ಈ ತರ ಜನರಲ್ ಫಾರ್ಮಿಗೆ ಬರೆಯೋದು. ನೆಕ್ಸ್ಟ್ ಮತ್ತೇನ್ ಕಲ್ತಿದ್ವಿ? ಗೇಮ್ಸ್ ವಿತ್ ನಂಬರ್ಸ್. ಸೊ ಗೇಮ್ಸ್ ವಿತ್ ನಂಬರ್ಸ್ ಅಲ್ಲಿ ಏನು ನೋಡೋಣ. ಗೇಮ್ಸ್ ವಿತ್ ನಂಬರ್ಸ್ 2 ಡಿಜಿಟ್ ನಂಬರ್ ಏನ್ ತಗೊಂಡಿದ್ವಿ. ಸೊ 2 ಡಿಜಿಟ್ ನಂಬರ್ ಅನ್ನ ತಗೊಂಡು ಅದನ್ನ ರಿವರ್ಸ್ ಮಾಡೋದು. ಸೊ ಫಸ್ಟ್ 2 ಡಿಜಿಟ್ ನಂಬರ್ ಏನ್ ತಗೊಂಡಿರ್ತೀರ ಅದಕ್ಕೆ ರಿವರ್ಸ್ ಮಾಡಿ ಆಡ್ ಮಾಡಿದಾಗ ಅಂದ್ರೆ ಎ ಬಿ, ಇದನ್ನ ರಿವರ್ಸ್ ಮಾಡಿದಾಗ ಬಿ ಎ ಆಗುತ್ತೆ. ಸೊ ದಟ್ ನಂಬರ್ ಇಸ್ ಡಿವಿಷಬಲ್ ಬೈ 11 ಅಂತ ನಾನು ಹೇಳಿದ್ದೆ. ಓಕೆ, ಸೊ ಇದು ಫಾರ್ಮುಲಾ. ದೆನ್ ಈಗ 2 ಡಿಜಿಟ್ ನಂಬರ್ ಅನ್ನ ತಗೊಂಡು ಅದನ್ನ ರಿವರ್ಸ್ ಮಾಡಿ ಆ ತಗೊಂಡಿರುವಂತ ನಂಬರ್ ರಿವರ್ಸ್ ಮಾಡಿರುವಂತ ನಂಬರ್ ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ ದಟ್ ನಂಬರ್ ಇಸ್ divisible by 9. So this is formula. So when a is greater than b, so ತಗೊಂಡಿರುವಂತ ಡಿಜಿಟ್ ಅಲ್ಲಿ a greater than b ಇದ್ದಾಗ, a b ಗಿಂತ ದೊಡ್ಡದಿದ್ದಾಗ, ಅದೇ ತರ b greater than a ಇದ್ದಾಗ ರಿವರ್ಸ್ ಆಗುತ್ತೆ. ba minus ab is equal to 9 into b minus a. ಸೊ ಇಲ್ಲೂ ಕೂಡ 9 ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ತಗೊಂಡಿರುವಂತ ನಂಬರು ಅದನ್ನ ರಿವರ್ಸ್ ಮಾಡಿರುವಂತ ನಂಬರ್ ಎರಡನ್ನೂ ಸಬ್ಟ್ರಾಕ್ಟ್ ಮಾಡಿದಾಗ 9 ಇಂದ ಡಿವೈಡ್ ಆಗುತ್ತೆ. ಸೊ ಅದೇ ತರ 3 ಡಿಜಿಟ್ ನಂಬರ್. ಸೊ ಎ ಬಿ ಸಿ ಮೈನಸ್ ಸಿ ಬಿ ಅಂತ ಜನರಲ್ ಆಗಿ ತಗೊಂಡಿದ್ದೀನಿ. ಸೊ ದಿಸ್ ನಂಬರ್ ಇಸ್ ಡಿವಿಷಬಲ್ ಬೈ 99. ಸೊ ವೆನ್ ಎ ಇಸ್ ಗ್ರೇಟರ್ ದ್ಯಾನ್ ಸಿ. ಸೊ ನೀವು ಬೇಕಾದ್ರೆ ಇದನ್ನ ನೋಟ್ಸಿಗೆ ಹಾಕಿ ಒಂದೊಂದು ಎಕ್ಸಾಂಪಲ್ ಅನ್ನ ಕೊಡಿ. ನಾವು ಮತ್ತೆ ನಿಮಗೆ ನೋಟ್ಸ್ ಅನ್ನ ಕಳಿಸಲ್ಲ. ಇದೇ ಫಾರ್ಮುಲಾ ನಿಮಗೆ ನೋಡ್ತಾ ಇದ್ದೀರಾ, ವಿಡಿಯೋನ ಪಾಸ್ ಮಾಡಿ ಇದನ್ನ ಬರ್ಕೊಳ್ಳಿ. ಓಕೆ, ಸೊ ಒಂದು ಎಕ್ಸಾಂಪಲ್ ಅನ್ನ ಇದ್ರ ಕೆಳಗಡೆ ಒಂದು ಹಾಕಿ. ಸೊ ನೆಕ್ಸ್ಟ್ ಇಲ್ಲಿ ಅದೇ ತರ ರಿವರ್ಸ್ ಮಾಡಿದ್ರೆ 3 ಡಿಜಿಟ್ ನಂಬರ್ ಎ ಬಿ ಸಿ ಇಲ್ಲದೇನಾಗುತ್ತೆ, ರಿವರ್ಸ್ ಮಾಡಿದ್ರೆ ಸಿ. ಅದೇ ತರ 3 ಡಿಜಿಟ್ ನಂಬರ್ ಅನ್ನ ತಗೊಂಡು ಅದನ್ನ ರಿವರ್ಸ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದಾಗ ಅವಾಗ ಸಿ ಗ್ರೇಟರ್ ದ್ಯಾನ್ ಎ ಇದ್ದಾಗ ಈ ಫಾರ್ಮುಲಾ 99 ಇಂದ ಡಿವೈಡ್ ಆಗುತ್ತೆ ಅಂತ ನಿಮ್ಗೆ ವಿತ್ ಎಕ್ಸಾಂಪಲ್ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ. ಅದೇ ತರ 3 ಡಿಜಿಟ್ ನಂಬರ್ ಅನ್ನ ತಗೊಂಡು ಅದನ್ನ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಬರೆದಾಗ ಅಂದ್ರೆ ಎ ಬಿ ಸಿ ನ ಬಿ ಸಿ ಎ ಪ್ಲಸ್ ಸಿ ಎ ಬಿ ರಿವರ್ಸ್ ಮಾಡಿದಾಗ ಇದು 111 ಇಂದ ಈ ನಂಬರ್ ಡಿವೈಡ್ ಆಗುತ್ತೆ, ಅಥವಾ 37 ಇಂದ ಈ ನಂಬರ್ ಡಿವೈಡ್ ಆಗುತ್ತೆ. ಯಾವುದೇ ನಂಬರ್ ತಗೊಳ್ಳಿ ಈ ಒಂದು ಫಾರ್ಮುಲಾ ಅಪ್ಲಿಕೇಬಲ್ ಆಗಿದೆ. ಸೊ ಇದನ್ನು ಕೂಡ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಕಲ್ತಿದ್ದೀವಿ. ಜಸ್ಟ್ ಐ ವಾಂಟ್ ಟು ರೀಕಾಲ್ ದೋಸ್ ಕಾನ್ಸೆಪ್ಟ್ಸ್. ಅಂಡರ್ಸ್ಟೂಡ್? ಸೊ ನೆಕ್ಸ್ಟ್ ಲೆಟರ್ಸ್ ಫಾರ್ ಡಿಜಿಟ್ಸ್. ಸೊ ಇವಾಗ ಲೆಟರ್ ಅನ್ನ ಕೊಟ್ಟಿರ್ತಾರೆ. ಸೊ ಡಿಜಿಟ್ ಅನ್ನ ನೀವು ಆ ಲೆಟರ್ ಯಾವ ಡಿಜಿಟ್ ಅಂತ ಹೇಳಿ ನಿಮ್ಗೊಂದು ಎಕ್ಸಸೈಸ್ 1.1 ನಲ್ಲಿ ಸುಮಾರು 10 ಪ್ರಾಬ್ಲಮ್ಸ್ ಕೊಟ್ಟಿದ್ರು. ನಾನು ಕೂಡ ಒಂದು 3-4 ಎಕ್ಸಾಂಪಲ್ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಲೆಟರ್ಸ್ ಫಾರ್ ಡಿಜಿಟ್ಸ್. ಓಕೆ, ಸೊ ನೋಡೋಣ, ಒಂದೆರಡು ಎಕ್ಸಾಂಪಲ್ ನೋಡೋಣ. ಲೆಟರ್ ಫಾರ್ ಡಿಜಿಟ್ಸ್. ಸೊ ಈ ಡಿಜಿಟ್ ಇಲ್ಲಿ ಏನು ಲೆಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಎ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಸೊ
ಎನೇ ಕೊಟ್ಟಿದ್ದಾರೆ 1a ಇಂಟು ಎ ದಟ್ ಈಸ್ ಈಕ್ವಲ್ ಟು 7a. ಸೊ ಯಾವ್ದಾದ್ರು ಇಲ್ಲಿ ಲೆಟರ್ ಕೊಟ್ಟಿರ್ಬೋದು, ಆ ಲೆಟರ್ಗೆ ನೀವು ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡೋದು. ಇಲ್ಲಿ ನೋಡಿದೀರಾ, ಸೊ 4ಗೆ ಎಷ್ಟು ಹಾಕಿದ್ರೆ 9 ಬರುತ್ತೆ. 4 ಪ್ಲಸ್ ಎ ಇಸ್ ಈಕ್ವಲ್ ಟು 9. ಸೊ ಎ ಇಸ್ ಈಕ್ವಲ್ ಟು 9, ಈ ಕಡೆ ಹೋದಾಗ ಮೈನಸ್ ಆಗುತ್ತೆ, ಎ ಇಸ್ ಈಕ್ವಲ್ ಟು 5. ಸೊ ಇಲ್ಲಿ ನೋಡಿ 4 ಪ್ಲಸ್ 5 ಇಸ್ ಈಕ್ವಲ್ ಟು 9 ಆಗುತ್ತೆ. ಸೊ ಎ ವ್ಯಾಲ್ಯೂ ಏನ್ ಬಂತು 5. ಅದೇ ತರ ಇಲ್ಲೂ ಕೂಡ ನೋಡಿ 1a ಇಂಟು ಎ ಇಸ್ ಈಕ್ವಲ್ ಟು 7a ಅಂತ. ಇಲ್ಲಿ ಏನಿದೆ ಒಂದೇ ಒಂದು ಡಿಜಿಟ್ ಬರಬೇಕು. ನೀವು ಸಿಂಗಲ್ ಡಿಜಿಟ್ ನಂಬರ್ ಅನ್ನ ಇಲ್ಲಿ ಲೆಟರಿಗೆ ಬರಿಬೇಕಾಗುತ್ತೆ. ಸೊ ಯಾವ್ದು ಅಂತ ಕಂಡುಹಿಡಿದು ಕರೆಕ್ಟ್ ಆಗಿ ಬರಿಬೇಕು. ಸೊ 2 ಡಿಜಿಟ್ ನಂಬರ್ ಅನ್ನ ನಾವು ಬರೆಯಕ್ಕಾಗಲ್ಲ ಇಲ್ಲಿ. ಸೊ ಸಿಂಗಲ್ ಡಿಜಿಟ್ ನಂಬರ್ ಬರಬೇಕು. ಹಾಗೆ ಫಸ್ಟ್ ಡಿಜಿಟ್ 0 ಆಗಿರಬಾರ್ದು, ರೂಲ್ಸ್ ಕೂಡ ಹೇಳಿದೀನಿ. ಸೊ ಇಲ್ಲಿ ನೋಡೋಣ. ಸೊ ಇಲ್ಲಿ 15 ಇಂಟು 5. ಸೊ 5 5s are 25, 2 carry, 5 1s are 5 plus 2 75. Therefore a is equal to 5. ನೀವು ಈ ತರ ಮಾಡಬಾರ್ದು. ಸೊ ನಾನು ಇಲ್ಲಿ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಹಾಗೆ ಡೈರೆಕ್ಟ್ ಆಗಿ ಮಾಡಿದೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೋಟ್ಸ್ ಅನ್ನು ಕಳಿಸಿದೀನಿ. ಸೊ ಅದೇ ತರ ನೀವು ಮಾಡಲೇಬೇಕು. ಸೊ ಸ್ಟೆಪ್ಸ್ ಇದ್ರೆ ನಿಮಗೆ ನೆಕ್ಸ್ಟ್ ಯಾವತ್ತು ನೋಡಿದ್ರು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿ ವಿಲ್ ಗೋ ಟು ಇನ್ನೇನ್ ಕಲ್ತಿದ್ವಿ, ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ, ಡಿವಿಷಬಿಲಿಟಿ ಟೆಸ್ಟ್. ಸೊ ಡಿವಿಷಬಿಲಿಟಿ ಟೆಸ್ಟ್ ಅನ್ನ ಇನ್ನೊಂದ್ಸಲಿ ಗ್ಲಾನ್ಸ್ ಮಾಡೋಣ. ಓಕೆ, ಸೊ ಯಾಕೆ ಅಂತ ಅಂದ್ರೆ ಇಲ್ಲಿ ನೆಕ್ಸ್ಟ್ ಎಕ್ಸಸೈಸ್ಗೆ ಡಿವಿಷಬಿಲಿಟಿ ರೂಲ್ ಬೇಕೇ ಬೇಕು. ಸೊ ಡಿವಿಷಬಿಲಿಟಿ ರೂಲ್ ಇದ್ರೆ ಎಸ್ಪೆಷಲಿ ಡಿವಿಷಬಿಲಿಟಿ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಡಿವಿಷಬಿಲಿಟಿ ಟೆಸ್ಟ್ ಫಾರ್ 3 and divisibility test for 9. So I have given some numbers to check whether the given number is divisible by 3 or 9. ಕೊಟ್ಟಿರುವಂತಹ ಹೋಮ್ವರ್ಕ್ ನಾನು ಏನ್ ನಂಬರ್ಸ್ ಕೊಟ್ಟಿದ್ದೆ ಆ ನಂಬರ್ಸ್ 3 ಇಂದ ಮತ್ತೆ 9 ಇಂದ ಡಿವೈಡ್ ಆಗುತ್ತಾ ಅಂತ ನೀವು ಚೆಕ್ ಮಾಡಿ ಅಂತೇಳಿ ಹೋಮ್ವರ್ಕ್ ಆಗಿ ನಾನು ಕೊಟ್ಟಿದ್ದೆ ಅಲ್ವಾ, ಮಾಡಿದೀರಾ? ಸೊ ಇನ್ನೊಂದ್ಸಲ ನಾವು ಡಿವಿಷಬಿಲಿಟಿ ಟೆಸ್ಟ್ ಅನ್ನ ನೋಡೋಣ. ಓಕೆ, let's see what is the divisibility test for the numbers 2, 3, 4, 5, 6, 9, 10. ಸೊ ಇದಕ್ಕೆ ಡೆಫಿನೇಷನ್ ಕೂಡ ನಿಮಗೆ ಕೊಟ್ಟಿದ್ದೀನಿ ವಿತ್ ಒಂದೊಂದು ಎಕ್ಸಾಂಪಲ್ ನೀವು ನೋಟ್ಸಿಗೆ ಹಾಕಬೇಕು ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ. ಹಾಕಿದೀರಾ? ಓಕೆ, ಇನ್ ದ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋ ಸೆಂಡ್ ಮಾಡಿದಾಗ ಮೊನ್ನೆ, ಸೊ ನಾನು ಅದ್ರ ಜೊತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಡಿವಿಷಬಿಲಿಟಿ ರೂಲ್ಸ್ ವಿತ್ ಒಂದೊಂದು ಎಕ್ಸಾಂಪಲ್ ಅನ್ನ ನೀವು ಬರೀಬೇಕು, 1 or 2 ಎಕ್ಸಾಂಪಲ್ಸ್. ಸೊ ಇಲ್ಲಿ ಮೇನ್ ಆಗಿ ನೋಡಿ, ಫಸ್ಟ್ 2, 3, 4, 5, 6, 9, 10 ಇಷ್ಟು ಮಾತ್ರ ನಿಮ್ಗಿದೆ, ಇಷ್ಟು ಮಾತ್ರ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಹಾಗೆ ಒಂದು ಟೇಬಲ್ ಅಲ್ಲಿ ಸುಮಾರು ಎಕ್ಸ್ಟ್ರಾ ನಂಬರ್ಸ್ ಅಂದ್ರೆ 11 ಡಿವಿಷಬಿಲಿಟಿ ಟೆಸ್ಟ್ ಫಾರ್ 11, ಅದೇ ತರ 7 ಎಲ್ಲ ಇದೆ ಅದರಲ್ಲಿ, ಅದನ್ನು ತಿಳ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಏನು ಅಂತ ಫಸ್ಟ್ ನೋಡೋಣ. ಸೊ ಇಲ್ಲಿ ಕೊಟ್ಟಿರುವಂತಹ ನಂಬರ್ 2 ಇಂದ ಇಲ್ಲಿ ಏನಾಗುತ್ತೆ ನೋಡಿ. ಸೊ 2 ಇಂದ ಏನಪ್ಪಾ ಅಂತ ಅಂದ್ರೆ, ಸೊ 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಕೊಟ್ಟಿರುವಂತಹ ನಂಬರ್ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು, ಈವನ್ ನಂಬರ್ ಆಗಿರ್ಬೇಕು. ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು, ಈವನ್ ನಂಬರ್ ಆಗಿರ್ಬೇಕು. ಸೊ ಯಾವ್ಯಾವುದು 0, 2, 4, 6, 8. 0 ಕೂಡ ಈವನ್ ನಂಬರು. ಸೊ ಇದನ್ನ ನಾನು ಹೇಳಕ್ ಬರ್ತಿದ್ದೆ, 0 ಕೂಡ 0, 2, 4, 6, 8 ಈ ನಂಬರ್ಸ್ ಅಲ್ಲಿ ಯಾವ್ದಾದ್ರು ಲಾಸ್ಟ್ ಡಿಜಿಟ್ ಇದ್ರಲ್ಲಿ ಒಂದು ನಂಬರ್ ಆಗಿರ್ಬೇಕು. ಅವಾಗ ಇವನ್ ನಂಬರ್ ಆಗಿದ್ರೆ ಲಾಸ್ಟ್ ಡಿಜಿಟ್, ಸೊ 2 ಇಂದ ಡಿವೈಡ್ ಆಗುತ್ತೆ, ಇಟ್ ಈಸ್ ಡಿವಿಷಬಲ್ ಬೈ 2. ಹಾಗೆ 3 ಡಿವಿಷಬಿಲಿಟಿ 0 ಕೂಡ ಇವನ್ ನಂಬರ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ 3. ಸೊ ಇಲ್ಲೇನಾಗುತ್ತೆ ಅಂದ್ರೆ ಸಮ್ ಆಫ್ ಡಿಜಿಟ್ಸ್, ಸಮ್ ಆಫ್ ಡಿಜಿಟ್ಸ್ ಯಾವ್ದ್ರಿಂದ ಡಿವಿಷಬಲ್ ಆಗಬೇಕು, ಮಲ್ಟಿಪಲ್ ಆಫ್ 3 ಆಗಿರ್ಬೇಕು. ಸೊ ಹಾಗೆ ಇಲ್ಲಿ ನೀವು ಮಲ್ಟಿಪಲ್ ಆಫ್ 3 ಅಂದ್ರೆ ಇಲ್ಲಿ ಹಿಂಗೆ ಒಂದು ನಂಬರ್ ಕೊಟ್ಟಿರ್ತಾರೆ 3, 1, 4 ಅನ್ಕೊಳ್ಳಿ. 3 ನಾವು ಆಡ್ ಮಾಡಬೇಕು, 3 + 1 + 4. ಸೊ ಏನಾಯ್ತು, 3 + 1 4, 4 + 4 8 ಆಯ್ತು. ಇಟ್ ಈಸ್ ನಾಟ್ ಡಿವಿಷಬಲ್ ಬೈ 3. ಸೊ ಈ ತರ ನೀವು ತಿಳ್ಕೊಬೇಕು. ಅಂದ್ರೆ ಕೊಟ್ಟಿರುವಂತ ನಂಬರ್ ಅನ್ನ ಅಷ್ಟನ್ನು ಆಡ್ ಮಾಡಿ ಬರುವಂತಹ ಸಮ್ ಏನಿರುತ್ತಲ್ಲ ಅದು ಮಲ್ಟಿಪಲ್ ಆಫ್ 3 ಆಗಿರ್ಬೇಕು. ಅಂದ್ರೆ
3 ಇಂದ ಡಿವೈಡ್ ಆಗಬೇಕು. ಆ ತರ ಆದ್ರೆ ಈ 314 ಇಸ್ ಡಿವಿಷಬಲ್ ಬೈ 3 ಡಿವಿಷಬಲ್ ಬೈ 3ನ ಅಥವಾ ನಾಟ್ ಡಿವಿಷಬಲ್ ಬೈ 3ನ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ 4. ಸೊ ಲಾಸ್ಟ್ 2 ಡಿಜಿಟ್ಸ್ ಯಾವ್ದ್ರಿಂದ ಡಿವೈಡ್ ಆಗಬೇಕು? ಡಿವಿಷಬಲ್ ಬೈ 4. ಡಿವಿಷಬಲ್ ಬೈ 4. ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗೋದಾದ್ರೆ ಡಿವಿಷಬಲ್ ಬೈ 4. ನೆಕ್ಸ್ಟ್ ಲಾಸ್ಟ್ ಡಿಜಿಟ್ ಈ ಡಿವಿಷಬಿಲಿಟಿ ಟೆಸ್ಟ್ ಫಾರ್ 5 ನೋಡ್ತಾ ಇದ್ದೀನಿ. ಲಾಸ್ಟ್ ಡಿಜಿಟ್ 0 and 5 ಇರಬೇಕು. ಏನ್ ಹೇಳಿ? ಲಾಸ್ಟ್ ಡಿಜಿಟ್ 0 ಇದು ಕೊಟ್ಟಿರುವಂತ ನಂಬರ್ 350 ಅನ್ಕೊಳ್ಳಿ. ಲಾಸ್ಟ್ ಡಿಜಿಟ್ ಏನಾಗಿದೆ? 0 ಆಗಿದೆ. ಆ 350 ಅಂದ್ರೆ 350 ಡಿವಿಷಬಲ್ ಬೈ 5 ಅಂತ. ಅದೇ ತರ ಲಾಸ್ಟ್ ಡಿಜಿಟ್ 5 ಆಗಿದ್ರು ಕೂಡ ಇಟ್ ಇಸ್ ಡಿವಿಷಬಲ್ ಬೈ 5. ನೆಕ್ಸ್ಟ್ 6 ಏನಪ್ಪಾ ಅಂದ್ರೆ ಇಟ್ ಈಸ್ ಡಿವಿಷಬಲ್ ಬೈ 2 and 3. ಈಗ 6 ಇಂದ ಈ ನಂಬರ್ ಹೋಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಕೊಟ್ಟಿರುವಂತಹ ನಂಬರು 2 ಇಂದ ಮತ್ತೆ 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಅದು 6 ಇಂದ ಡಿವೈಡ್ ಆಗುತ್ತೆ. ಅಂದ್ರೆ 2 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಏನಾಗಬೇಕು? ಲಾಸ್ಟ್ ಡಿಜಿಟ್ ಈವನ್ ನಂಬರ್ ಆಗಿರ್ಬೇಕು. ಅರ್ಥ ಆಯ್ತಾ? ಅದೇ ತರ 3 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್ ಕೊಟ್ಟಿರುವಂತ ಡಿಜಿಟ್ಸ್ ಆಡ್ ಮಾಡಿದ್ರೆ ಆ ಬಂದಿರುವಂತ ಆನ್ಸರ್ ಸಮ್ ಏನಿದೆ ದಟ್ ಶುಡ್ ಬಿ ಡಿವಿಷಬಲ್ ಬೈ 3. ಆವಾಗ ಈ 2 ಮತ್ತೆ 3 ಇಂದ ಆದ್ರೆ ಸೊ ಇದು 6 ಇಂದ ಡಿವೈಡ್ ಆಗುತ್ತೆ. ವಾಟ್ ಅಬೌಟ್ 9? ಅಗೇನ್ 3 ಮತ್ತೆ 9 ಸೇಮ್. ಅಂದ್ರೆ ಇಲ್ಲಿ ಸಮ್ ಆಫ್ ಡಿಜಿಟ್ಸ್ ಈಸ್ ಡಿವಿಷಬಲ್ ಬೈ 9. ಇದೇ ತರ ಕೊಟ್ಟಿರುವಂತಹ ಡಿಜಿಟ್ಸ್ ಅನ್ನೆಲ್ಲ ಆಡ್ ಮಾಡಿ ಸೊ 9 ಇಂದ ಡಿವೈಡ್ ಆದ್ರೆ ಸೊ ಆ ನಂಬರು ಕೊಟ್ಟಿರುವಂತಹ ನಂಬರು 9 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 10. ಸೊ ಲಾಸ್ಟ್ ಡಿಜಿಟ್ ಡಿವಿಷಬಿಲಿಟಿ ಟೆಸ್ಟ್ ಫಾರ್ 10 ಏನಾಗುತ್ತೆ? ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು? 0 ಆಗಿದ್ರೆ ಸೊ ದಟ್ ನಂಬರ್ ಇಸ್ ಡಿವಿಷಬಲ್ ಬೈ 10 ಅಂತ ಅರ್ಥ. ಎಲ್ಲದೂ ಅರ್ಥ ಆಗಿದೆಯಾ? ಎಲ್ಲ ರೀಕಾಲ್ ಮಾಡ್ತಾ ಇದ್ದೀನಿ. ಮತ್ತೊಂದ್ಸಲ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ನೀವು ಎಸ್ಪೆಷಲಿ ನೀವು ತಿಳ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು ಡಿವಿಷಬಿಲಿಟಿ ಟೆಸ್ಟ್ ಫಾರ್ 3 ಮತ್ತೆ 9. ಅದಕ್ಕೋಸ್ಕರನೇ ನಾನು ಹೋಮ್ ವರ್ಕಿಗೆ ಅವೆರಡನ್ನು ಕೊಟ್ಟಿದ್ದೆ. ಅರ್ಥ ಆಯ್ತಾ? ಎಲ್ಲದೂ ಇಂಪಾರ್ಟೆಂಟೇನೆ, ಬಟ್ ಅದರಲ್ಲಿ ಯಾಕೆ 3, 9 ಇಂಪಾರ್ಟೆಂಟ್ ಅಂದ್ರೆ ಫಾರ್ ಎಕ್ಸಸೈಸ್ 1.2ಗೆ ಇದು ಇಂಪಾರ್ಟೆಂಟ್. ನೋಡೋಣ. ಸೊ ಇನ್ನೊಂದ್ಸಲ 3 ಮತ್ತೆ 9 ಡಿವಿಷಬಿಲಿಟಿ ಟೆಸ್ಟ್. ಸೊ ಡಿವಿಷಬಿಲಿಟಿ ಟೆಸ್ಟ್ ಫಾರ್ 3 and 9 ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದ್ಸಲ ಎಕ್ಸಾಂಪಲ್ ತಗೊಂತಾ ಇದ್ದೀನಿ ನೋಡಿ. 234 ಅಂತ ತಗೊಂಡಿದ್ದೀನಿ. ಇಲ್ಲಿ ಏನಿಲ್ಲ, ಕೊಟ್ಟಿರುವಂತಹ ಡಿಜಿಟ್ಸ್ ಅನ್ನ ಆಡ್ ಮಾಡಬೇಕು. ಅಂದ್ರೆ ಇವೆಲ್ಲ 2 ಇದೆ ಮೊದಲು ಪ್ಲಸ್ ಮಾಡಿ ಯಾವ್ದನ್ನ ನೆಕ್ಸ್ಟ್ ಡಿಜಿಟ್ 3 and add 4. So that is equal to 2 plus 3 5 5 plus 4 9. It is divisible by 3. ಆಗುತ್ತಾ? 3 3s 9 ಹೋಗುತ್ತೆ. ಹಾಗೆ 9 ಇಂದಲೂ ಹೋಗುತ್ತೆ. 9 ಇಂದಲೂ ಇದೇ ತರನೇ ನೋಡೋದು. ಸೊ ನೆಕ್ಸ್ಟ್ 5 plus 6 plus 4 plus 3. ಇಲ್ಲಿ ಕೊಟ್ಟಿರುವಂತ ಡಿಜಿಟ್ಸ್ ಅನ್ನ ಎಲ್ಲ ಆಡ್ ಮಾಡಬೇಕು. ಒಂದೊಂದು ಡಿಜಿಟ್ 5 plus 6 11 11 plus 4 15 15 plus 3 18. ಡಿವಿಷಬಲ್ ಬೈ 3 ನ 3 ಇಂದಲೂ ಹೋಗುತ್ತೆ. ಹಾಗೆ 9 is divisible by 9 ಕೂಡ ಆಗುತ್ತೆ. 9 ones ಬರುತ್ತೆ. ಅದೇ ತರ 18 ಆಲ್ಸೋ ಡಿವಿಷಬಲ್ ಬೈ 9. ಸೊ ರೈಟ್ ಮಾರ್ಕ್ ಹಾಕಿದ್ದೇನೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು. ಅವಾಗ ರಿಮೈಂಡರ್ ಏನಾಗುತ್ತೆ? 0 ಉಳಿಯುತ್ತೆ. ಸೊ ಇಲ್ಲಿ 3 6 18 9 2s 18. ಅವಾಗ ರಿಮೈಂಡರ್ ಏನ್ ಬರುತ್ತೆ? 0 ಬರಬೇಕು. ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು. ಅವಾಗ ದ ಗಿವನ್ ನಂಬರ್ 5643 is divisible by 3 and 5643 is divisible by 9. ಸೊ ಬರಿಬೇಕು. ಈ ನಂಬರ್ ಡಿವೈಡ್ ಆಗುತ್ತೆ ಈ ತರ ಆಡ್ ಮಾಡಿದಾಗ ಅಂದ್ರೆ ಈ ಕೊಟ್ಟಿರುವಂತ ನಂಬರ್ 3 ಇಂದ 9 ಇಂದ ಡಿವೈಡ್ ಆಗುತ್ತೆ. ಅದೇ ತರ ಇದು ಕೂಡ 234 ಕೂಡ 3 ಇಂದ ಡಿವೈಡ್ ಆಗುತ್ತೆ. 234 9 ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಇಲ್ಲಿ ಏನ್ ಮಾಡಿದ್ದಾರೆ ಎಕ್ಸಸೈಸ್ 1.2 ನಲ್ಲಿ ಸೊ ಒಂದು ಲೆಟರ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಸೊ ಆ ಕೊಟ್ಟಿರುವಂತಹ ನಂಬರು ಯಾವ್ದಿಂದ ಡಿವೈಡ್ ಆಗುತ್ತೆ? 3 ಇಂದ ಡಿವೈಡ್ ಆಗುತ್ತಾ? ಸೊ ಅಲ್ಲಿ ಕೊಟ್ಟಿರುವಂತಹ ಡಿಜಿಟ್
ಯಾವ್ದು ಹಾಕಿದ್ರೆ 3 ಇಂದ ಡಿವೈಡ್ ಆಗುತ್ತೆ ಅಂತ ನೋಡೋಣ. ಸೊ ನೋಡೋಣ ಯಾವ ತರ ಇದೆ 1.2 ಎಕ್ಸಸೈಸ್ ಅಲ್ಲಿ. ಓಕೆ ಬನ್ನಿ.